ಜಮಾತ್ ಇಸ್ಲಾಮಿಯನ್ನು ನಾನು ಭಾವಸ್ಥೆ ನೋಡ್ತೀನಿ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಾಜ ಸುಧಾರಣೆ ಆಗಬೇಕು, ಸಮಾಜ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಅದ್ರ ಮುಖಾಂತರ ಕುರಾನ್ ಪ್ರವಚನ ಒಂದು ಪಾಯಿಂಟ್ ಇದೆ. ಆದರೂ ಸಮಾಜದಲ್ಲಿ 24/7 ಕೆಲಸ ಮಾಡ್ತಾ ಇದ್ದಾರೆ. ಈ ಜಮಾತ್ ಇಸ್ಲಾಮಿ ಬಸವ ಕಲ್ಯಾಣಿನ ಯೂನಿಟ್ ಪ್ರೆಸಿಡೆಂಟ್ ಆಗಿರುವಂತ ನಮ್ಮ ಅಸ್ಲಾಂ ಜನಾಬ್ ಸಾಹೇಬರು, ತಾಲೂಕು ಸವಾರ್ ಸಾಹೇಬರು, ನಮ್ದು ಪಂಚ ಸಾಹೇಬರು ಮತ್ತು ಉಪಸ್ಥಿತ ಎಲ್ಲ ಗುರುಗಳಿಗೆ ನಾನು ನಮಸ್ಕಾರ ಹೇಳ್ತಾ ನಾನು ಎರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಇವತ್ತಿನ ದಿವಸ ಏನು ಟಾಪಿಕ್ ಇತ್ತು, ಇದು ಕ್ಲೀನ್ಲೆಸ್, ಟ್ರಾಫಿಕ್, ಪಾರ್ಕಿಂಗ್. ಮತ್ತು 4ನೇ ಟಾಪಿಕ್ ಇದೆ. ಆ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಅದ. ಏನಂದ್ರೆ ನಾನು ಎಲ್ಲರಿಗೂ ಸಿವಿಲ್ ಸೆನ್ಸ್ ಬರ್ಬೇಕು. ಏನ್ ಬರ್ಬೇಕು? सिविल सेंस. उसको समझदारी बोलते हैं सर. समझदारी जो है वो मोमिन की खोई हुई दौलत है, और जो उसको जहां से पाता है वो उसकी हो जाती है. ಯಾಕಂದ್ರೆ ನೋಡ್ರಿ ಈಶ್ವರನು ನಾವು ಒಂದು ಮಾತು ಹೇಳ್ತೇವೆ, ಇದು ಕನ್ನಡ ನಾಡು. ನಮಗೂ ಇದ್ರ ಭಾಳ ಫರಕ್ ಅದ. ಯಾಕಂದ್ರೆ ನಾವು ನೋಡ್ತೀವಿ ನಮ್ಮ ಮನೆ ಏನ್ ಕಚರ ಇರ್ತದೆ, ನಮ್ಮ ಮನೆ ಮುಂದೆ ಬಿಟ್ಟೇನು ಬಿಟ್ಟ. ಯಾಕ? ಅದು ನಮ್ಮ ಮನೆ ಇರ್ತದೆ. ಅದನ್ನೇ ಓಡದ, ಅದು ನಮ್ದದ, ಎಲ್ಲರದದ. ಯಾವ ತನಕ ಯಾವ ತನಕ ನಮಗೂ ಮತ್ತು ನನಗೂ ಈ ಡಿಫರೆನ್ಸ್ ಖತಮ್ ಆಗಲ್ಲ, ಆ ತನಕ ಈ ಸಮಸ್ಯೆ ಮುಗ್ದಲ್ಲ. ಏನಂತ ಭಾರತ್ ಮೇರಾ ದೇಶ ಹೈ, ಕರೆಯದಪ್ಪ ದೇಶದ. ಲೇಕಿನ್ ನಮ್ಮ ದೇಶ ಇಷ್ಟೇನು ಇಲ್ಲ. ಇವತ್ತಿನ ದಿವಸ ನೋಡ್ರಿ ನೀವು, ಟ್ರಾಫಿಕ್ ಆಗಲಿ, ಪಾರ್ಕಿಂಗ್ ಆಗಲಿ, ಮತ್ತೆ ಏನು ಕ್ಲೀನ್ನೆಸ್ ಆಗಲಿ, ಇದು ಎಲ್ಲಕ್ಕಿಂತ ಮುಖ್ಯ ಕಾರಣ ಏನಂದ್ರು ನಾವು ಏನದ, ಇದು ಏನು ಸಮಾಜ ಅದ. ಈ ಸಮಾಜಕ್ಕೆ ಏನದ, ನಮ್ಮ ಮನೆಗಿನ ಎಲ್ಲರ ಬಾಂಧವ್ರ ಅವ್ರಿಗೆ ಕೇವಲ ಬಾಂಧವ ಅಂತೀವಿ. ಆದ್ರೆ ಇವ್ರು ನಮ್ಮ ತಾಯಿಂದೇರ, ತಂದಿಂದೇರ, ಇವ್ ನಮ್ಮ ಅಣ್ಣ ತಮ್ಮದೇರ, ಅಕ್ಕ ತಂಗಿದೇರ, ನಮ್ಮ ಮಕ್ಕಳರ. ಹಿಂಗ ನಾವು ನೋಡ್ಕೊಂಬ ನೋಡ್ರಿ, ನಮ್ಮ ಮನೆ ಮುಂದೆ ಹೋಗ್ರಿ, ನಮ್ಮ ಮಕ್ಕಳು ಆಡ್ತಾ ಇರ್ತಾವ. ನಾವು ಗಾಡಿ ಸ್ಪೀಡ್ ಮಾಡ್ತೇನ್ರಿ, ಮಾಡಲ್ ಮಾಡ್ತೇನು ಮಾಡಲ್. ಅದು ಏನ್ ಹೈವೇ ರೋಡ್ ಇರ್ಲಿ, ಏನ್ ಮಾಡ್ತೇವ, ಗಾಡಿ ಸ್ಪೀಡ್ ಮಾಡ್ತೇವ. ನಮ್ಮ ಮಗ ಆಟ ಆಡೋದಂತ ತಿಳ್ಕೊರಿ, ಅವ್ರೆಲ್ಲ ಬಿಟ್ಟರು. ನಾವ್ ಏನ್ ಮಾಡ್ತೇವ, ಫಸ್ಟ್ ಹೋಗಿ ಎದ್ದಕಂದ ಅವ್ನಿಗೆ ಅಪ್ಪಿಲ್ಲಪ್ಪ, ಏನಬೇಕು ಏನಾಯ್ತು ಅಂತ ಕೇಳ್ತೇವ್. ಅದೇ ರೋಡ್ ಮೇಲೆ ಯಾರ ಬಿಡ್ಲಿ ಏನಂತ ಐಶ್ವರ್ ಮಾಡ್ತಾರೆ ಮಾತಾಡ್ತೇವೆ ಅಂತಾರ. ಯಾಕಂತೇವಿ? ನಮ್ದ್ರ ಸಿವಿಲ್ ಸೆನ್ಸ್ ಕೊರತೆಯಿಲ್ಲ. ಈ ಸಿವಿಲ್ ಸೆನ್ಸ್ ಯಾವ ತನಕ ಬರಲ್ಲ, ನಮ್ ಸಮಸ್ಯೆ ಸಮಾನ ಆಗಲ್ಲ. ನಾನು ಜಮಾತ್ ಇಸ್ಲಾಮಿ ಇಂದ ಬಸವ ಕಲ್ಯಾಣ ಅದ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ಬಸವ ಕಲ್ಯಾಣ ಐತಿಹಾಸಿಕ ಶಹರ ಅದ. ಐತಿಹಾಸಿಕ ಶಹರದ ಇಂಥ ಒಳ್ಳೆ ಟಾಪಿಕ್ ತಗೊಂಡು ಸಮಾಜದಾಗ ರ್ಯಾಲಿ ಮಾಡ್ತಾ ಇದ್ದಾರೆ. ನಾವು ಬಹಳಷ್ಟು ರ್ಯಾಲಿ ನೋಡಂಗಿ, ಕೇವಲ ಏನೋ ಕೋರಿಕೆ ಸಹ ರ್ಯಾಲಿ ಮಾಡ್ತಾರೆ. ಹ್ಯಾಂಗ ರ್ಯಾಲಿ ಮಾಡ್ತಾರ? ನಿಮ್ ಚಟಾಗಳು ಹೋಗ್ಬೇಕು ಅಂತ ಗೋಳಿಗೆ ಹಾಕಿ ಅಂತಾರೆ. ಯಾವ ಚಟ ಇರಲ್ಲ. ಆದ್ರೂ ಜಮಾತ್ ಇಸ್ಲಾಮಿ ಹಿಂದೆ ಬಸವ ಕಲ್ಯಾಣ ವತಿಯಿಂದ ಇವತ್ತೊಂದು ಟಾಪಿಕ್ ಇಕ್ಕ್ಯಾರ, ಸಿವಿಲ್ ಸೆನ್ಸ್ ಬರ್ಬೇಕು ನಮ್ಮ ಎಲ್ಲರಿಗೂ. ನಾವು ಎಲ್ಲರೂ ಸಮಾಜದಾಗ ಬಾಂಧವ ಇದ್ದೇವೆ. ಬಸವ ಕಲ್ಯಾಣ 2.5 ಲಕ್ಷ ಮಂದಿ ಇದ್ದೇವೆ, ನಾವು ಎಲ್ಲರೂ ಒಂದಿದ್ದೇವೆ ಅಂತ ಮೆಸೇಜ್ ಅದ. ನೀವು ಕೊಡುವಂತ ಕೆಲಸ ಯಾರ ಮಾಡಿದ್ರೆ ಜಮಾತ್ ಬಸವ ಕಲ್ಯಾಣ ಮಾಡ್ತಾರೆ. ಇಷ್ಟೇ ಇಲ್ಲ, ಮುಂಬರುವ 13, 14, 15 ಡಿಸೆಂಬರ್ನಾಗ ಒಂದು ಕುರಾನ್ ಪ್ರವಚನ ಕಾರ್ಯಕ್ರಮ ಅದ. ಈ ಕುರಾನ್ ಪ್ರವಚನ ಕಾರ್ಯಕ್ರಮ ಕೇವಲ ಒಂದು ಸಮಾಜ ಸೀಮಿತ ಇಲ್ಲ, ಇಡೀ ಬಸವ ಕಲ್ಯಾಣ ಎಲ್ಲಾ ಜನರಿಗೂ ಪರ್ಸನಲ್ ಆಗಿ ಕರೆ ಮಾಡಿ ಏನ್ ಸಂದೇಶಗಳು ಅವ. ಇವತ್ತು ಏನಾಗೈತ್ರಿ, ಸಮಾಜ ಕಲುಷಿತ ಆಗ್ಯದ. ಸಮಾಜ ಏನಾಗ್ಯದ, ಕಲುಷಿತ ಆಗ್ಯದ. ಒಳ್ಳೆಯರಿ ಒಳ್ಳೆ ಅಂಬದ ಕಾಲ ಇಲ್ಲ, ಒಳ್ಳೆಯರಿ ಒಳ್ಳೆ ಅಂಬದ ಕಾಲ ಹೋಗಿಲ್ಲ. ಆ ಸಲುವಾಗಿ ನಾವು ಎಲ್ಲ ಜವಾಬ್ದಾರಿ ಅಲ್ಲ, ನಾವು ಎಲ್ಲರೂ ಕೂಡ್ಕೊಂಡು ಇದಕ್ಕೆ ಏನ್ ಮಾಡ್ಬೇಕು, ಇದು ಒಳ್ಳೆ ರೀತಿ ಆಗ್ಬೇಕಂದ್ರು ನಾವು ಎಲ್ಲರ ಬಗ್ಗೆ ಅವೇರ್ನೆಸ್ ಮಾಡ್ಬೇಕು, ನಿಮ್ ಜನರು ಮುಟ್ಟಿಸ್ಬೇಕು. ಮತ್ತೆ ಎಲ್ಲಾ ಸಮಾಜ ಜವಾಬ್ದಾರಿ ಇಲ್ಲ. ಇದರ ಸಹಿತ ಅಷ್ಟೊಂದು ಜನ ಸಾಯೋ ಜವಾಬ್ದಾರಿ ಇಲ್ಲ, ಚಾಲಕ್ ಸವಾರ್ ಜವಾಬ್ದಾರಿ, ಟಾಪಿಕ್ ಸಾಕೋರ್ ಜವಾಬ್ದಾರಿ ಇಲ್ಲ. ಯಾಕ ಏನ್ ಕಾನೂನು ಮಾಡ್ತಾರೆ ಆದ್ರೂ ಫಾಲೋ ಮಾಡ್ಬೇಕಂತೂ ಮನುಷ್ಯರ ಬರೋದು, ನಮ್ ಸಿವಿಲ್ ಸೆನ್ಸ್ ಜನರೇಟ್ ಆಗೋದು. ಇದು ರೋಡ್ ನಮ್ಮದ, ಇನ್ನು ಕಸ ಮಾಡಬಾರ್ದು. ಈ ರೋಡ್ ನಮ್ಮದ, ಈ ಸಲಕ್ಕೆ ಎಲ್ಲ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರಿಗಿದೆ. ಆ ಸಲುವಾಗಿ ಮುಂಬರುವ ದಿನದಲ್ಲಿ ಇದು ಅವೇರ್ನೆಸ್ ಕ್ಯಾಂಪೇನ್ ಐತಿ. ನಾನು 1% ಎಷ್ಟು ಬಸವ ಕಲ್ಯಾಣ 1% ಜನನು ಈ ರ್ಯಾಲಿಯಲ್ಲಿ ಪರಿವರ್ತನೆ ಆಗಬೇಕು. ಕೊಡಿ, ಈ ರ್ಯಾಲಿ ಸಫಲ ಆಯ್ತು ಅಂತ ಹೇಳ್ತಾ ನಾನು ಯಾರು ಮಾಡಿ ಧನ್ಯವಾದ.